ಶಾಸಕರ ಮನೆ ಹತ್ರ ಜನ ಸೇರ್ತಾರೆ ಮತ್ತು ಆಫೀಸ್ ಹತ್ರ ಜನ ಕಾಯ್ತಿರ್ತಾರೆ. ನಿಮ್ಗೆ ಯಾಕೆ ಕಾಯ್ತಾರೆ ಇವರೆಲ್ಲ ಅಂತ? ಸರ್, ನಾನು ಭಾಳ ಕೆಳಮಟ್ಟದಿಂದ ಬಂದಿರೋನು, ಗ್ರಾಸ್ ರೂಟ್ಲಿಲ್ಲ ಬಂದಿರೋನು. ನಾನು 83ರಲ್ಲಿ ಕೌನ್ಸಿಲರ್ ಆಗಿ ಎಲೆಕ್ಟ್ ಆದೆ, ಮುನ್ಸಿಪಲ್ ಕೌನ್ಸಿಲರ್ ಆಗಿ. ಅದಾದ ನಂತರ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೆ. ಅದಾದ ನಂತರ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ. ಓಕೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಬೈ ಎಲೆಕ್ಷನ್ನಲ್ಲಿ ನಿಂತಾಗ ನಾನು ಸ್ಟೇಟ್ NSU ಜನರಲ್ ಸೆಕ್ರೆಟರಿ ಆಗಿ 70ಸಲ್ಲಿ ಡೆಲ್ಲಿಯಿಂದ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಬರ್ತಾ ಇತ್ತು. ಸೊ ನನ್ನ ಜವಾಬ್ದಾರಿ ಅವತ್ತೇನಿತ್ತು ಅಂತ ಹೇಳಿದ್ರೆ, ನ್ಯಾಷನಲ್ ಹೆರಾಲ್ಡ್ ಪೇಪರ್ ಮತ್ತು ಹುಬ್ಬಳ್ಳಿಯಿಂದ ಸಂಯುಕ್ತ ಕರ್ನಾಟಕ ಬರ್ತಾ ಇತ್ತು. ಎರಡು ಪೇಪರ್ಗಳನ್ನ ಹೆಗಲ ಮೇಲೆ ಇಟ್ಕೊಂಡು ಮನೆ ಮನೆಗೆ ಉಚಿತವಾಗಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಕಾಂಗ್ರೆಸ್ನ ನಾವು ಸಂಘಟನೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿರೋರು. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರು ಯಾವತ್ತು ನಮ್ಮ ಜಿಲ್ಲೆಗೆ ಕಾಲಿಟ್ಟರು, ಕಾಂಗ್ರೆಸ್ ತುಂಡಾಯಿತು. ಯಾಕಂತ ಹೇಳಿದ್ರೆ ನಮ್ಮ ಕಚೇರಿಗೆ ಬರೋದಕ್ಕೆ ಅವ್ರನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ತಡೆ ಹಿಡಿದು ಬೇರೆ ಅಡ್ರೆಸ್ ಕೊಟ್ಟು, ಇದು ಕಾಂಗ್ರೆಸ್ ಕಚೇರಿ ಅಲ್ಲ, ಅಲ್ಲಿದೆ ಇಲ್ಲಿದೆ ಅಂತ ಕರ್ಕೊಂಡು ಅವರಿಗೆ ಬೇರೆ ಕಡೆಗೆ ಸುತ್ತಾಡಿಸಿದ್ರು. ಅವ್ರ ಹಿಂದೆ ಕೂಡ ಹೋದರು. ಅದಾದ ನಂತರ ಆ ಮುಸ್ಕಿನ ಗುದ್ದಾಟ ಇವತ್ತಿಗೂ ನಡೀತಾ ಇದೆ. ಯಾಕಂದ್ರೆ ಅವರು ರಾಜ್ಯ ಮಟ್ಟದ ನಾಯಕರು, ಇವತ್ತು ಅಲ್ಪಸಂಖ್ಯಾತರ ನಾಯಕರು ಹೌದಾಗಿರ್ಬಹುದು. ಆದರೆ ಇಲ್ಲಿ ಅವರು ಸಫಲರಾಗಲಿಲ್ಲ. ಯಾಕಂದರೆ ಅವರು ಇಲ್ಲಿ ಕಾರ್ಯಕರ್ತರ ಮನೋಭಾವನೆ ಏನಿದೆ, ಇಲ್ಲಿ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ, ಭೌಗೋಳಿಕವಾಗಿ ನಮ್ಮ ಜಿಲ್ಲೆ ಏನಿದೆ, ಇಲ್ಲಿ ನಮ್ಮ ಜಿಲ್ಲೆಯವರ ಸೆಂಟಿಮೆಂಟ್ಸು, ನಮ್ಮವರ ಯೋಚನೆ ರೀತಿ ಬಹಳ ಬೇರೆ, ವಿಭಿನ್ನ. ನಮ್ಮ ವಿಜಯನಗರ ಜಿಲ್ಲೆ ಅಂತ ಹೇಳಿದರೆ ನಾವು ಬೇರೆ ರೀತಿಯೇ ಯೋಚನೆ ಮಾಡೋಂಥ ಜನ. ನಾವಷ್ಟು ಸುಲಭಕ್ಕೆ ಯಾರಿಗೂ ಈಲ್ಡ್ ಆಗೋರಲ್ಲ. ಯಾಕಂತ ಹೇಳಿದ್ರೆ ನಮ್ಮದೇ ಆದಂಥ ಭಾವನೆಗಳು, ನಮ್ಮತನವನ್ನು ನಾವು ಉಳಿಸ್ಕೊಂಡು ರಾಜಕಾರಣ ಮಾಡ್ತಕ್ಕಂಥವ್ರು. ಇವತ್ತಿಗೂ ನನಗೆ ಜಿಲ್ಲಾಧ್ಯಕ್ಷನಾಗಿ ಅವ್ರ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಾ ಇಲ್ವೋ ಅಥವಾ ಅವರಿಂದ ಆಗ್ತಾ ಇಲ್ವೋ ಇವತ್ತಿನ ತನಕ ನನಗೆ ಅರ್ಥ ಆಗ್ತಾ ಇದೆ. ಇದು ಸಮಸ್ಯೆ ಇದೆ. ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಈಗ ಅವರ ಸ್ನೇಹ, ಅವರ ಜೊತೆಗಿರ್ತಕ್ಕಂಥ ನಮ್ಮ ಹಗರಿಬೊಮ್ಮನಹಳ್ಳಿಯ ಮಾಜಿ ಶಾಸಕರೊಬ್ಬರು ಮೊನ್ನೆ ಚುನಾವಣೆಯಲ್ಲಿ ಸೋತ ಮೇಲೂ ಕೂಡ ಅವ್ರ ಜೊತೆಗೆ ಬಂದಿದ್ರು. JDS ಇಂದ 5-6 ಜನ ಬಂದಿದ್ರಲ್ಲ, ಅದ್ರಾಗ ಒಬ್ಬರು. ಅವರಿಗೆ ನಮಗೆ ಸ್ವಲ್ಪ ಅಲ್ಲಿ ಕ್ಷೇತ್ರದಲ್ಲಿ ವ್ಯತ್ಯಾಸಗಳಿದ್ದಾವೆ. ಆ ವ್ಯತ್ಯಾಸಗಳಿಗಾಗಿ ಅವ್ರನ್ನ ಬೆಂಬಲಿಸ್ತಾರೆ ಹೊರತು ನಮ್ಮ ಸಂಘಟನೆಯನ್ನು, ನಮ್ಮ ಜಿಲ್ಲಾಧ್ಯಕ್ಷನಾಗಿ ನನ್ನನ್ನು ಅವ್ರು ಬೆಂಬಲಿಸ್ತಾ ಇಲ್ಲ. ಈ ವ್ಯತ್ಯಾಸ ಕಾಣ್ತಾ ಇದೆ.